ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳಿನ ನಿಮ್ಮ ಜೊತೆ ನನ್ನ ಕಥೆ ಧರ್ಮೀಯ ಸಂಚಿಕೆ ಒಂದು ಪ್ರಮುಖ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ದೇವಿಯಾನಿ ಬಿಡದೆ ಪಟ್ಟಿಡ್ದು ಕೂತಿದ್ದಾಳೆ. ಲಾಯರ್ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಗಾದ್ರೂ ಮಾಡಿ ಕೆಸ್ ತಗೊಳ್ಳೇಬೇಕು ಅಂತ ಹೇಳ್ತಾಳೆ. ಹೇಳಿದಾಗ ಆ ಕಡೆಯಿಂದ ಲಾಯರ್ ಇಲ್ಲಮ್ಮ ಖಂಡಿತ ಸಾಧ್ಯ ಇಲ್ಲ, ಯಾಕೆಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಇದು, ಹಾಗಾಗಿ ಇದು ಬಹಳನೇ ತುಂಬಾನೇ ಕಷ್ಟ ಇದೆ, ಆಗೋದಿಲ್ಲ ಅಂದಾಗ ನೀವು ಎಷ್ಟು ದುಡ್ಡು ಕೇಳಿದ್ರು ಕೊಡ್ತೀನಿ ಅಂದಾಗ ನಾನು ಎಷ್ಟು ಕೇಳಿದ್ರು ಕೂಡ ಕೊಡ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಸರ್, 307 ಸೆಕ್ಷನ್ ಪ್ರಕಾರ ಬಹಳನೇ ಕಷ್ಟ ಇದೆಯಮ್ಮ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ಅಷ್ಟರಲ್ಲಿ ಮತ್ತೆ ಲಾಯರ್ ಆತನೇ ಫೋನ್ ಮಾಡ್ತಾನೆ, ಭದ್ರನ್ನ ಮೀಟ್ ಮಾಡಿದ್ನಮ್ಮ, ಮೀಟ್ ಮಾಡಿ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ವಿವರಿಸಿ ಹೇಳಿದೀನಿ ಅಂತ ಹೇಳ್ತಾನೆ. ಈ ಕಡೆ ಭೂಮಿ ಬೆಲ್ಲಾಗೋ ಸದ್ದು ಕೇಳುತ್ತೆ. ಬಾಗ್ಲು ತೆಗೆದ್ರೆ ಅವಳು ಫೇಕ್ ಮನಸ್ವಿನಿ ಏನು ದೇವಿಯಾನಿ ಪ್ಲಾನ್ ಮಾಡಿದ್ಲು ಹಿಂದೆ ಭದ್ರನ್ಗೆ ಹೇಳಿರ್ತಾಳೆ, ಭದ್ರ ನನಗೊಬ್ಳು ಸುಂದರವಾದಂತ ಒಂದು ಹುಡುಗಿ ಬೇಕು, ಎಲ್ಲ ಲಕ್ಷಣಗಳು ಕೂಡ ಅಂದ್ರೆ ವಿದ್ಯೆ ಗುಣ ಬುದ್ಧಿ ಎಲ್ಲವೂ ಕೂಡ ಇರ್ಬೇಕು ಅಂತ ಹೇಳಿರ್ತಾಳೆ. ಅವನು ಸರಿಯಾದ ಖತರ್ನಾಕ್ ರೌಡಿ ಇದ್ರಲ್ಲಿ ಇರೋವಂಥವಳನ್ನೇ, ಎಲ್ಲ ಗುಣಲಕ್ಷಣ ಅಲ್ಲ ಅವಲಕ್ಷಣಗಳು ಇರುವಂತ ಸುಂದರಿನೇ, ಅವಲಕ್ಷಣಗಳು ಇರುವಂತ ಒಬ್ಳನ್ನ ಮಹಾನಟಿಯನ್ನ ಕಳಿಸಿರ್ತಾನೆ. ಅವಳು ಬಂದ್ ಬಾಗ್ಲು ಹೊಡಿತಾಳೆ, ತೆಗಿತಾಳೆ. ಇತ್ತ ಭೂಮಿ ನೋಡಿದ್ರೆ ಆಶ್ಚರ್ಯ, ಫೇಕ್ ಮನಸ್ವಿನಿ ಏನು ದೇವಿಯಾನಿ ಡ್ರಾಮಕ್ಕೋಸ್ಕರ ಕರ್ಸಿದ್ಲು ಅವಳು ಬಂದು ಪ್ರತ್ಯಕ್ಷವಾಗಿ ನಿಂತಿದ್ದಾಳೆ. ಸರಿ, ಅದಕ್ಕಿಂತ ಹಿಂದೆ ಈ ಕಡೆ ಪಾಪ ಅಜಿತ್ತು ಬಹಳನೇ ಸಂಕಟ ಪಡ್ತಾ ಇರ್ತಾನೆ. ರಾತ್ರಿನೂ ಕೂಡ ಜೊತೆಗೆ ಇಲ್ಲಿ ಇವಳಿಗೆ ಕುಂಕುಮ ಇಡಕ್ಕೆ ಅಂತ ಅವಳು ಪಾಪ ಧನ್ವಂತರಿ ಪೂಜೆ ಎಲ್ಲ ಮಾಡಿ ಸಂಗೀತ ಕುಂಕುಮ ಕೊಡೋಕೆ ಅಂತ ಹೋದ್ರೆ ಇಲ್ಲಿ ಆ ಕುಂಕುಮನು ಕೂಡ ಇವಳೆ ಅಂಜನ ಕಿತ್ಕೊಬಿಟ್ಟಿರ್ತಾಳೆ, ನಾನ್ ಕೊಡ್ತೀನಿ ಅಂತ ಹೇಳಿ. ಅವಾಗ ಸಂಗೀತ ಅವ್ರು ಹೇಳ್ತಾರೆ, ಬೇಡಮ್ಮ ಭೂಮಿ ಕೊಟ್ಟು ಬರ್ತಾಳೆ ಅಂದ್ರೂ ಕೂಡ ಕೇಳದೆ ತಗೊಂಡೋದಾಗ ಭೂಮಿ ಬಿಡಿ ಅಥವಾ ಹೋಗ್ಲಿ ಏನ್ ಮಾಡಕ್ಕಾಗತ್ತೆ. ಅದಕ್ಕೆ ಸತ್ಯನ ಹೇಳ್ತಾರೆ, ಅಲ್ಲಮ್ಮ ನೀನು ಏನ್ ಅನ್ಕೊಂಡಿದೀಯ, ಅಲ್ಲಮ್ಮ ಅವನು ನಿನ್ ಗಂಡ, ಅವನಿಗೆ ಕುಂಕುಮ ಇಡೋ ಹಕ್ಕು ನಿನ್ಗೆ ಇದೆ, ಈಗ ಹೋಯ್ತಿದೀಯಲ್ಲ, ಅಯ್ಯೋ ಬೇಗನೆ ತಾಳಿಯನ್ನು ಬೆಲ್ಟ್ ಬೀಳ್ಲಿ ಅವಳಿಗೆ ಅಂತ ನಾವು ಒದ್ದಾಡ್ತಾ ಇದೀವಿ, ನೀನ್ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋ ಕೆಲಸ ಮಾಡ್ತಾ ಇದೀಯಲ್ಲ, ನೋಡು ಇದು ಪ್ರಯೋಜನ ಆಗೋಗಿದ್ರೆ ಮಾಡು, ನೆಟ್ಟಗಾಗುತ್ತೆ ನಂಗಿದ್ರೆ ಈ ದಬ್ಬೆ ಕಟ್ಟೋ ಕೆಲಸ ಮಾತ್ರ ಮಾಡ್ಬೇಡ ಅಂತ ಹೇಳ್ತಾರೆ. ನೋಡು ನಮ್ ಮಾತ್ ಕೇಳು, ನಮ್ ಜೊತೆ ಜಾಯಿನ್ ಆಗು. ಅದಕ್ಕೆ ಸಂಗೀತ ಹೇಳ್ತಾರೆ, ಹೌದು ಭೂಮಿ, ಸಂಗೀತ ಹೇಳೋದು ಸಂಗೀತ ಹೇಳ್ತಾರೆ ಅದಕ್ಕೆ, ನೋಡು ಭೂಮಿ ಸತ್ಯ ಹೇಳೋದು ಸತ್ಯನೇ, ಯಾಕೆಂದ್ರೆ ಅಂಜನ ಯಾವಾಗ್ಲೂ ಹುಡುಗಾಟದೇ ಅದೇ ಗುಂಗ್ರಲ್ಲಿ ಇರ್ತಾಳೆ. ನೋಡು ಅವಳಿಗೆ ಸರಿಯಾಗಿ ನೀನೊಂದ್ ಮಾತು ಹೇಳು ಕೇಳ್ತಾಳೆ ಅಂದಾಗ ಭೂಮಿ ಹೋಗ್ತಾಳೆ. ಹೋಗೋ ಅಷ್ಟರಲ್ಲಿ ಇವಳಾಗ್ಲೇ ಕುಂಕುಮ ಇಡೋಕೆ ಅಂತಾಳೆ. ಅಜಿತ್ ನಾನೇ ಕೈಯಾರೆ ಪೂಜೆ ಮಾಡಿ ಸ್ತೋತ್ರ ಹೇಳಿ ಕುಂಕುಮ ತಂದಿದ್ದೀನಿ. ಅಜಿತ್ ಹೌದಾ, ಯಾವ್ದು ಹೇಳಿ ನೋಡೋಣ ಒಂದ್ಸಾರಿ ಅಂದಾಗ 3ನೇ ತರಗತಿ ಹೇಳ್ದಂತ ಇಂಗ್ಲಿಷ್ ಆ ರೈಮ್ಸ್ ಅನ್ನ ಹೇಳ್ತಾಳೆ. ಹೇಳಿದಾಗ ಅದಕ್ಕೆ ಅಜಿತ್ ಹೇಳ್ತಾನೆ, ಏನು ಇದು ನೀನು 3ನೇ ಕ್ಲಾಸ್ ರೈಮ್ಸ್ ತಗೊಂಡ್ ಬಂದು ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಯಾವಾಗ ಪೂಜೆ ಮಾಡಿದೆ, ಯಾವ ಮಂತ್ರ ಹೇಳಿದೆ ಅಂತ ಅಂದಾಗ ಹೀಗೆ ಹೇಳಿರ್ತಾರೆ, ಮುಕ್ಕೋಟಿ ದೇವ್ರು ಅಜಿತ್ ನಿಂಗೆ ಗೊತ್ತಾಗಲ್ಲ ನಿನ್ಗೆ ಅಂತ ಹೇಳಿ ಯಾಮಾರ್ಸಿರ್ತಾಳೆ. ಅಷ್ಟರಲ್ಲಿ ಭೂಮಿ ಬರ್ತದೆ, ನೀನ್ ಇಡ್ಬೇಕು, ಏನ್ ಅಂಜನ ನೀನು ಏನ್ ಅನ್ಕೊಂಡಿದೀಯ ನೀನು, ಅವರು ನನ್ನ ಗಂಡ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋಂತ ನನ್ನ ಗಂಡ, ಹಾಗಿರ್ಬೇಕಾದ್ರೆ ನಿನಗ್ ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ ಅಂಜನ, ಹೇಳು, ನಿನಗೆ ವಿದ್ಯೆ ಇದೆ, ರೂಪ ಇದೆ, ಇಷ್ಟೆಲ್ಲ ಇದ್ದು ಮದ್ವೆ ಆಗೋಕೆ ನಿನಗೆ, ನೋಡು ನಾನು ಅಲ್ಲಿ ಕೊಟ್ನಲ್ಲ ಅಲ್ಲಿ 4 ಹಾಗೆ ನಾನು ಬೀದಿನಲ್ಲಿ ಕೊಡ್ಬೇಕಾಗತ್ತೆ, ನನಗೆ ಹೇಗ್ ಕೊಡ್ತೀನೋ ಎತ್ತ ಕೊಡ್ತೀನೋ ಗೊತ್ತಿಲ್ಲ ನನಗೆ ಅಂದಾಗ ಅದಕ್ಕೆ ಅಜಿತ್ ಇದ್ದವನು, ಅಬ್ಬಾ ಭೂಮಿ ಮೆಚ್ಚಿದೆ ಅಂತೀನಿ, ಮೆಚ್ಚಿದೆ, ಮಾಸ್ ಡೈಲಾಗ್ ಹೊಡೆದ್ಬಿಟ್ಟೆ, ಮಾಸ್ ಡೈಲಾಗು ಅಂತ ಹೇಳ್ತಾನೆ. ಹೇಳಿದಾಗ ಅದಕ್ಕೆ ಭೂಮಿ ಹೆಂಗಿತ್ತು, ಹೌದು ಅಲ್ಲ ಅಂಜು, ಇನ್ನೊಬ್ರು ಗಂಡನ್ನ ಅದು ಹೆಂಡತಿ ಮುಂದೇನೆ ನೀನು ಈ ತರ ನಡ್ಕೋತೀಯ ಅಂದಾಗ ನೀನ್ ಫಾರಿನಲ್ಲಿ ಇದ್ದಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು. ನೋಡು ಅಂಜನ, ಕಲ್ಚರ್ ಮರ್ತೋದ್ರು ಫ್ಯೂಚರ್ ತುಂಬಾ ಅಪಾಯಕಾರಿ ಆಗಿರುತ್ತೆ. ಶಿಳ್ಳೆ ಹೊಡಿತಾನೆ ಅಜಿತ್, ವಾವ್ ಏನ್ ಮಾಸ್ ಡೈಲಾಗ್ ಹೊಡೆದೆ ಎಂಟಿ, ಸೂಪರ್ ಅಂತ ಹೇಳಿ
ಅಚ್ಚುಮೆಚ್ಚು ವ್ಯಕ್ತಪಡಿಸ್ತಾನೆ. ಜಾಂಡ್ರಿಗೆ ಸಾದ ಏಟು, ಇಂಥ ದಡ್ರಿಗೆ ಪ್ರಸಾದನೇ ಹೇಟು ಎಂತೆ. ಚಿನ್ನ ನೀನಿಡು, ಕುಂಕುಮ ಇಡು, ಹಾರಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಇಡ್ತಾ ಇರ್ತಾಳೆ. ಇಡ್ಬೇಕಾದ್ರೆ ಅವ್ಳು ಉಡ್ಕೊಂಡು ನೋಡ್ಕೊತಾ ಇರ್ತಾಳೆ ಅಂಜು. ಇಲ್ಲಿ ಅಜಿತ್ ಅಯ್ಯೋ ಕಣ್ಣಿಗೆ ಬಿದ್ಬಿಡ್ತು. ಉರುಬ್ಲಾ ಇಲ್ವಾ, ಹತ್ರ ಬಾ, ಕೇಳ್ತೀಯಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ಉರುಬ್ಬೇಕಪ್ಪ. ಸರಿ ಅಂತ ಹೇಳಿ ಉರುಬ್ತಾಳೆ. ಆ ಉರುಬ್ದಾಗ ಆಚೆಯಿಂದ ಸಂಗೀತ ಮತ್ತೆ ಸತ್ಯನ ಇಬ್ರು ನೋಡ್ತಾ ಇರ್ತಾರೆ. ಸಂಗೀತ ಅಂತೂ ದೃಷ್ಟಿನೇ ತಕ್ಕೊಂಡು ನಟಿಕೆ ಮುರ್ಕೋತಾಳೆ ಖುಷಿಯಾಗಿ. ಹತ್ರ ಬಂದು ಊದು, ಕಣ್ ಬೇರೆ ಉರಿತಾ ಇದೆ ಅಂತ ಹೇಳಿ ಹೇಳ್ತಾನೆ. ಇವಳಿಗಂತೂ ಉರ್ದೋಗುತ್ತೆ ಅಂಜೆಗೆ. ಅನಂತರ ಅಲ್ಲಿ ಹೋಗ್ಬಿಟ್ಟು ಈಗ ಆಲ್ರೆಡಿ ಅವಳು ಲಾಯರ್ ಅನ್ನ ಮಾತಾಡಿ ಫುಲ್ ಖುಷಿಯಾಗಿರ್ತಾಳೆ. ಆ ಮೂಡಲ್ಲಿರೋ ಅಷ್ಟರಲ್ಲಿ ಈ ಕಡೆ ಅಜಿತ್ ಹೇಳ್ತಾನೆ, ನೋಡು ಹೋಗ್ತಾ ಬಾಗ್ಲಾಕೊಂಡು ಇನ್ಯಾರು ಬಂದು ನೋಡ್ಬಿಟ್ರೆ ಕಷ್ಟ ಅಂತ ಹೇಳಿ ಅಂಜನನ್ನ ಕಳಿಸ್ಬಿಡ್ತಾನೆ ಆ ಕಡೆಗೆ. ಓಹೋ ಊದು ಊದು ಏನ್ ತಡಗಾಗ್ತಾ ಇದೆಯೋ ಅಂತ ಹೇಳಿ ಹೇಳ್ತಾನೆ. ಇಲ್ಲಿ ಅಂಜನ ಅವ್ರ ಅಮ್ಮನ ಜೊತೆ, ಅಮ್ಮ ನೋಡಮ್ಮ ಹೇಗಿದ್ದಾನೆ, ಏನ್ ರೊಮ್ಯಾನ್ಸ್ ಮಾಡ್ತಾರೆ ಅಂತೀಯ ಅವ್ರಿಬ್ರು. ಇವ್ನ್ ನನಗ್ ದಕ್ತಾನೆ ನೋಡು, ಇದು ಸಾಕಷ್ಟು ಕೋಟ್ಯಾನ್ಗಟ್ಲೆ ಆಸ್ತಿ, ಇಂಥದಕ್ಕೆ ವಾರಸುದಾರ ಅವನನ್ನ ನೀನ್ ಏನ್ ಮಾಡ್ತೀಯ ಎತ್ತ ಮಾಡ್ತೀಯೋ ಗೊತ್ತಿಲ್ಲ, ನೀನು ವಶ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಹೇಳ್ತಾಳೆ. ಇಲ್ಲಿ ನೋಡಿ ಪೊಲೀಸ್ ಅಧಿಕಾರಿನ ಎದುರಾಕಬೇಕಾಗುತ್ತೆ ಅಂತ ಲಾಯರ್ ಅಂತಾನೆ. ಅದಕ್ಕೆ ಇವಳು ಪೊಲೀಸು ರೌಡಿಗಳಲ್ವಲ್ಲ, ಮನೆಗೆ ಹೋಗಿ ತೊಂದ್ರೆ ಕೊಡ್ತಾರೆ ಅನ್ನಕ್ಕೆ ಹೇಗಾದ್ರೂ ಮಾಡಿದೊಂದು ಕೇಸನ್ನ ನನಗೋಸ್ಕರ ತಗೊಳ್ಳೇಬೇಕು, ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ದೇವಯಾನಿ ಅಂತಾಳೆ. ಸರಿ ಅವನು ಕೇಳಿದಷ್ಟು ಫೀಸ್ ಕೊಡಿ ತಗೋತೀನಿ ಅಂತ ಹೇಳಿ ಅವನು ಒಪ್ಕೊಳ್ತಾನೆ. ಇಷ್ಟ ಆಗತ್ತೆ. ಇಷ್ಟ ಆದ್ಮೇಲೆ ಈ ಕಡೆ ಅಜ್ಜಿ ಊಟ ಎತ್ಕೊ ಬರ್ತಾಳೆ. ಊಟ ಎತ್ಕೊ ಬಂದ, ಅಜ್ಜಿ ನೀವ್ಯಾಕೆ ಅಜ್ಜಿ ಇತ್ತಂದ್ರಿ? ಏಕೆ ನಾನ್ ಬರ್ಬಾರ್ದ? ಹಾಗಾದ್ರೆ ಯಾಕೆ ತೊಂದ್ರೆ ತಗೊಂಡ್ರಿ ಅಂತ ಕೇಳಿದೆ ಅಷ್ಟೇ. ನನ್ ಮಗನ್ಗೆ ನಾನು ಊಟ ಮಾಡಿಸ್ತಾ ಇದ್ರೆ ನಿಮ್ಗೇನು ಹಂಗ? ನಾನು ಎಷ್ಟೇ ಆಗ್ಲಿ ನಿಮ್ ಕೈಲಿ ಎತ್ತಾಡ್ಸ್ಕೊಂಡವನು ಅಲ್ವಾ. ನಿಮ್ ರಮಣನು ಬರ್ತಾನೆ. ರಮಣನು ಬಂದು ಮೊಮ್ಮಗನಿಗೆ ಒಳ್ಳೆ ಸೇವೆ, ತುಂಬಾ ದಿನ ಆಗಿತ್ತಲ್ಲಪ್ಪ ಅಂತೇಳಿ ಅಜ್ಜಿ ಅಂತೇಳಿ. ಸಂಗೀತ ಬಂದು, ಅಮ್ಮ ನನಗ್ ಕೊಡಲ್ವಾ? ಮೊಮ್ಮಗನಿಗೆ ಕೊಡ್ತಾಳೆ, ನಿನಗ್ ಕೊಡಲ್ವಾ? ಎಲ್ರು ಕೈ ಮುಂದೆ ಮಾಡಿ ಎಲ್ರಿಗೂ ಕೊಡ್ತೀನಿ ಅಂತ ಕೊಡ್ತಾಳೆ. ಎಲ್ರಿಗೂ ಕೊಡ್ತಾಳೆ. ಅಂಜನಾ ಮತ್ತೆ ಭೂಮಿ ಒಟ್ಟಿಗೆ ಹಿಡಿದಾಗ ಭೂಮಿಗೆ ಕೊಡೋದಿಲ್ಲ, ಅಂಜನಿಗೆ ಕೊಡ್ತಾಳೆ. ಆ ಕೊಟ್ಟಾಗ ಅಂಜನಾ ಇದ್ದವಳು ಯಾರನ್ನದ್ಮೇಲೆ ಯಾರ್ಗೆ ಹೆಸರು ಬರ್ದಿರ್ತಾನೆ ಅವ್ರಿಗೆ ದಕ್ಕೋದು, ಸುಮ್ನೆ ಕಿತ್ಕೊಳಕ್ ಬಂದ್ರೆ ಅದೆಲ್ಲ ಹೇಗಾಗುತ್ತೆ ಅನ್ನೋದು ಗೊತ್ತಾಯ್ತಲ್ಲ ಅಂದಾದಾಗ ಅದಕ್ಕೆ ಅಜಿತ್ ಹೇಳ್ತಾನೆ, ಯಾರನ್ನ ಎಲ್ಲಿ ಬರ್ದಿದ್ದಾನೆ ಅನ್ನೋದು ಇದ್ರೂ ಕೂಡ ಆದ್ರೂ ಕೂಡ ಯಾರಿಗ್ ದಕ್ಕಬೇಕು ಅವ್ರಿಗೇನೆ ದಕ್ಕೋಕ್ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಅಜ್ಜಿ. ಹಾಗಂದಾಗ ಅಜ್ಜಿಗೆ ಒಂಥರ ಮುಖ ಆಗ್ಬಿಡುತ್ತೆ. ಭೂಮಿನ ಪಕ್ಕಕ್ಕೆ ಕೂರ್ಸ್ಕೊತಾನೆ. ಬಾಚಿನ ಬಾ ಕೂತ್ಕೋ ಅಂತ ಕೂರ್ಸ್ಕೊಂಡು ತಾನೇ ಕೈಯಾರೆ ತುತ್ತನ್ನ ಕೊಡ್ತಾನೆ. ಆಮೇಲೆ ಹೇಳ್ತಾನೆ, ಅಜ್ಜಿ ನೀವು ಊಟ ಮಾಡೋಗ್ರಿ, ಯಾಕೆಂದ್ರೆ ನಾನು ಇನ್ಮೇಲೆ ಭೂಮಿಗೆ ತಿನ್ನಿಸ್ಕೊಂಡು ನನಗೆ ಅವಳು ತಿನ್ನಿಸ್ಕೊಂಡು ನಾವು ಊಟ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ದಾಗ ಅಜ್ಜಿ, ಅಪ್ಪ ಇದೆಲ್ಲ ನೋಡೋದ್ಕಿನ್ನ ಮೊದ್ಲು ಎದ್ದೋಗೋಣ ನಡೀರಿ ಅಂತ ಹೇಳಿ ಎಲ್ಲ ಹೊರಕ್ ಹೋಗ್ತಾರೆ. ಹೊರಕ್ ಹೋದ್ಮೇಲೆ ಈ ಕಡೆ ಬೆಳಗಾಗುತ್ತೆ. ಬೆಳಗಾದ್ರೆ ರಾತ್ರಿ ಎಲ್ಲ ಅವನು ಸ್ವಲ್ಪ ಎದ್ದೇಳಕ್ ಹೋಗಿ ಅವನಿಗೆ ಎದೆ ಮೇಲೆ ನೋವು ಬಂದ್ಬಿಡುತ್ತೆ. ಎದ್ದೇಳಕ್ಕಾಗದೆ ನೀರ್ ತಗೊಳಕ್ ಹೋಗಿರ್ತಾನೆ, ಬೀಳ್ಸ್ಬಿಟ್ಟಿರ್ತಾನೆ. ಆಮೇಲೆ ಅದನ್ನ ಶಬ್ದ ಕೇಳಿ ಎಚ್ಚರ ಆಗಿ ಭೂಮಿ ಹೋಗಿ ನೀರ್ ಕುಡ್ಸಿ ಬಾಯಿ ಒರೆಸಿ ಅವನ ಹತ್ರನೇ ಕೂತ್ಕೊಂಡು ನಿದ್ದೆ ಮಾಡ್ತಾಳೆ. ನನ್ನ ಎಬ್ಬರಿಸ್ಬಾರ್ದ ಸಾಹೇಬ್ರೆ, ನೀವೇನಕ್ಕೆ ಇಷ್ಟೆಲ್ಲ ಈಗೆಲ್ಲ ಮಾಡ್ಕೊಳಕ್ ಹೋದ್ರಿ, ಮೊದ್ಲೇ ನೋವಿದೆ ನಿಮ್ಗೆ ಅಂತ ಹೇಳಿ ಹೇಳಿರ್ತಾಳೆ. ಆ ಮಾತನ್ನ ಸಂಗೀತ ಕೇಳ್ತಾರೆ ಬೆಳಗ್ಗೆ ಎದ್ದು ಬಂದಾಗ. ಏನಮ್ಮ ಭೂಮಿ ಹೇಗಿದ್ದಾನೆ ಅಜಿತ್ ಅಂದಾಗ, ಇಲ್ಲಮ್ಮ ರಾತ್ರಿ ಯಾಕೋ ನೋವು ಅಂತಿದ್ರು, ಅದಕ್ಕೆ ಹಾಲು ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಬೇಕಿದ್ರೆ ತಿಂಡಿ ಎಲ್ಲ ಮಾತ್ರ ಕೊಟ್ಬಿಟ್ರೆ ಆಮೇಲೆ ಬೇಕಿದ್ರೆ ಅವರೆಕಾಳು ಉಪ್ಪಿಟ್ಟು ಅಂದ್ರೆ ಇಷ್ಟ ಅಲ್ವಾ, ಅದನ್ನ ಮಾಡಿ ತಗೊಂಡೋಗಿ ತಿನ್ಸಿದ್ರಾಯ್ತು ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಹಾಲು ಕೊಡಕ್ಕೆ ಅಂತ ಹೇಳ್ತಾಳೆ. ಈ ಕಡೆ ಅಂಜು ನಿಂತಿರ್ತಾಳೆ. ಸಂಗೀತ ಏನಮ್ಮ ಅಂಜು ಅಂತ ಅಂದಾಗ, ಇನ್ನೇನತ್ತೆ ನನಗ್ ಬೇಕಾದವ್ರನ್ನ ಕಿತ್ಕೊಂಡ್ ಆಯ್ತಲ್ಲ, ಇನ್ನೇನಿದೆ ಹೇಳೋದ್ ನಾನು ಅಂತ ಹೇಳಿ ಕೊಸಾರ್ ಅಂತ ಹೋಯ್ತಾಳೆ. ಸಂಗೀತ ಯೋಚನೆ ಮಾಡಂತ ನಿಂತ್ಕೊಳ್ತಾರೆ. ಅಲ್ಲಿ ಹೋಗಿ ಕೇಳ್ತಾಳೆ ಅಜಿತನ್ನ, ಹೇಗಿದೆ ಸಾಹೇಬ್ರೆ ನಿಮ್ಗೆ ಇವಾಗ? ಇಲ್ಲ ಭೂಮಿ, ಬಹಳನೇ ನೋವಾಗ್ತಿದೆ, ಕೈಯೆಲ್ಲ ಎತ್ತಕ್ಕೆ ಆಗ್ತಾ ಇಲ್ಲ ಭೂಮಿ ಅಂತ ಹೇಳ್ತಾನೆ. ಹೇಳಿಲ್ವಾ ಸಾಹೇಬ್ರೆ, ರಾತ್ರಿನೂ ಆಗಿದೆ, ನೀವು ಎಬ್ಬರಿಸ್ಬೇಕಲ್ಲ ಅಂತ ನೀರ್ ತಗೊಳಕ್ ಹೋದೆ, ಯಾಕಾಗ್ ಮಾಡ್ತೀರಾ, ನಾನಿಲ್ವಾ ಸೇವೆ ಮಾಡ್ಲಿಕ್ಕೆ ಅಂತೇಳಿ ತಾನೇ ಬ್ರಷ್ ಪೇಸ್ಟ್ ಹಾಕ್ಬಿಟ್ಟು ಹಲ್ಲುಜ್ಜುತ್ತಾಳೆ. ಹಲ್ಲುಜ್ಜಿ ಬಾಯಿ ತೊಳಸಿ
ಮುಖ ಎಲ್ಲ ಒರೆಸ್ಬಿಟ್ಟು ಸೇವೆ ಮಾಡ್ತಾಳೆ, ಟವಲಲ್ಲಿ ಒರೆಸ್ಬಿಟ್ಟು ಮೆಲ್ಲಿಗೆ ಹಾಗೇನೆ ಒರ್ಗಿಸ್ಕೊಂಡು ಕೂರ್ಸ್ಕೊತಾಳೆ. ಸ್ವಲ್ಪ ಹೊತ್ತು ಒರಗಿಸಿ ಕೂರಿಸ್ತಾಳೆ ಅವನನ್ನ ಮಂಚಕ್ಕೆ ಕಾಣಿಸಿ. ಈ ಸೇವೆ ಎಲ್ಲ ಮಾಡ್ತಾ ಇದ್ರೆ ಅವನು ನೋಡ್ತಾ ಇರ್ತಾನೆ ಹಾಗೇನೆ. ಹಾಗೆ ನೋಡ್ತಾ ಇದ್ರೆ ಅವ್ನಿಗೆಲ್ಲೋ ಒಂದ್ ಕಡೆ ನಿಜವಾದ ಹೆಂಡತಿಯಾಗೆ ಮಾಡ್ತಾಳಲ್ಲ, ಪಾಪ ಇವಳಿಗೆಲ್ಲೋ ಅನ್ಯಾಯ ಮಾಡ್ತಾ ಇದ್ದೀನೇನೋ ನಾನು ಅನ್ನೋಂತ ನೋವು ಅವನಿಗೆ ಸಹಜವಾಗಿ ಆಗತ್ತೆ. ಪ್ರೀತಿ ಏನೋ ಇದೆ, ಪ್ರೀತಿ ಇಲ್ಲದೆ ಇಲ್ಲ ಖಂಡಿತವಾಗ್ಲೂ ಕೂಡ. ಮನದಾಳದಲ್ಲಿ ಆಳವಾಗಿ ಬಹಳಷ್ಟು ಪ್ರೀತಿ ಇದೆ ಅವನಿಗೆ ಭೂಮಿ ಮೇಲೆ. ಯಾಕೆಂದ್ರೆ ಆ ದಿನ ಅವಳು ಕಾಣೆ ಆದಾಗ್ಲೇ ಅವನು ಚಡಪಡಿಸ್ಬಿಟ್ಟಿದ್ದ. ಅದನ್ನೆಲ್ಲ ನೋಡಿದಾಗ ಅಷ್ಟು ಪ್ರೀತಿ ಇದೆ ಅವಳ ಮೇಲೆ. ಈ ಕಡೆ ಸರಿ ಭೂಮಿ ಎಲ್ಲ ಮಾಡ್ಬಿಟ್ಟು ಬರ್ತಾಳೆ. ಇದ್ದಕ್ಕಿದ್ದಂಗೆ ಬಾಗ್ಲು ಬಡಿಸದ್ದಾಗುತ್ತೆ. ಬಾಗ್ಲು ತೆಗ್ದು ನೋಡಿದ್ರೆ ಫೇಕ್ ಮನಸ್ವಿನಿ, ದೇವಯಾನಿಯ ನಾಟಕದ ಪಾತ್ರಧಾರಿ ಬಂದು ಇಳಿದಿದ್ದಾಳೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೂ ಕೂಡ ಕುತೂಹಲಕಾರಿಯಾಗಿದೆ. ಇವಳ ಆಟಗಳು ಹೇಗೆ ಸಾಕ್ತಾ ಹೋಗುತ್ತೆ, ದೇವಯಾನಿಯ ಕೈಗೊಂಬೆಯಾಗಿ ಹೇಗಿರುತ್ತೆ ಇವಳ ನಾಟಕ. ನಿಜಕ್ಕೂ ಕೂಡ ಅಜಿತನ ಮುಂದೆ ಇವಳ ನಾಟಕ ಬಯಲಾಗುತ್ತಾ, ಇಲ್ಲ ಅಜಿತ ನಂಬುವಾಗ ಮಾಡ್ತಾರ? ಖಂಡಿತ ಇಲ್ಲ, ಅಜಿತನ ನಂಬಿಸಕ್ಕೆ ಸಾಧ್ಯನೇ ಇಲ್ಲ. ಅವನು ಎಷ್ಟೇ ಆದ್ರೂ ಕೂಡ ಪೊಲೀಸ್ ಆಫೀಸರ್. ಖಂಡಿತ ಸೋಲಾಗ್ತದೆ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.